ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಮಾಡಾಗಿದ್ದೆ JNM ಅಪ್ಲಿಕೇಶನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು, ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. 2025-26ನೇ ಸಾಲಿನ JNM ಆನ್ಲೈನ್ ಅಪ್ಲಿಕೇಶನ್ ಆಹ್ವಾನದ ಬಗ್ಗೆ ಅಂತ. ಇದು ಲಿಂಕ್ ಕಾಣ್ತಾ ಇದೆಯಲ್ಲ, ಫಸ್ಟ್ ಒಂದು ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ PDF ಓಪನ್ ಆಗುತ್ತೆ. ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದರೆ ಅಲ್ಲಿ ನೆಕ್ಸ್ಟ್ ಪೇಜ್ ಅಂತ ಕಾಣುತ್ತೆ. ಆ ನೆಕ್ಸ್ಟ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ಹಂಗೆ ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಎಷ್ಟೆಲ್ಲ ಫೀಸ್ ಇದೆ ಅಂತ. OBC ಅವರಿಗೆ 400 ರೂಪಾಯಿ ಇದೆ, SC/ST ಸ್ಟೂಡೆಂಟ್ಸ್ಗೆ 250 ರೂಪಾಯಿ ಇದೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಮತ್ತು ನೆಕ್ಸ್ಟ್ ಪೇಜ್ಗೆ ಹೋದರೆ ಅಲ್ಲಿ ನಿಮಗೆ ಯಾವೆಲ್ಲ ಮೀಸಲಾತಿ ಮತ್ತು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅನ್ನೋದು ಈ PDF ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಒಂದು ಸಾರಿ ಈ PDF ಕರೆಕ್ಟಾಗಿ ನೋಡಿಕೊಂಡು ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬಂದರೆ ಇನ್ನೊಂದು ಪೇಜ್ ಬರುತ್ತೆ. ಆ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಕಾಣುತ್ತೆ ನೋಡಿ, ಫಿಲ್ ಅಪ್ಲಿಕೇಶನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು JNM 2025-26ನೇ ಸಾಲಿನ JNM ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮದು ಆಧಾರ್ ಕಾರ್ಡಲ್ಲಿ ನೇಮ್ ಯಾವ ಥರ ಇರುತ್ತೆ ಆ ನೇಮ್ ಹಾಕಿ, ಮತ್ತು ನಿಮ್ಮದು ಲಾಸ್ಟ್ ನೇಮ್ ಸರ್ ನೇಮ್ ಏನಿದ್ರು ಅದನ್ನ ಹಾಕಿ, ಆಮೇಲೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಆ ನೇಮ್ ಹಾಕಿ, ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇದೆ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನಿಮ್ಮದು ಏಜ್ ಆಟೋಮೆಟಿಕ್ ಬರುತ್ತೆ. ಆಮೇಲೆ ನಿಮ್ಮದು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೀಮೇಲಾ ಮೇಲಾ ಅಂತ. ಆಮೇಲೆ ನಿಮ್ಮದು ಮ್ಯಾರೇಜ್ ಸ್ಟೇಟಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮದುವೆ ಆಗಿದ್ದೀನಾ ಇಲ್ಲ ಅಂತ. ಮದುವೆ ಆಗಿದ್ದರೆ ಮ್ಯಾರೇಜ್ ಅಂತ ಹಾಕಿ, ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮದು ಧರ್ಮ ಯಾವುದು, ನಿಮ್ಮದು ಜಾತಿ ಯಾವುದು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕೆಳಗಡೆ ಮೀಸಲಾತಿ ವರ್ಗ ಅಂತ ಬರುತ್ತೆ. ನೀವು ಜಾತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ಜಾತಿ ಅಂತ ಕೇಳುತ್ತೆ, ಆ ಜಾತಿನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆಮೇಲೆ ನಿಮ್ಮದು ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಬೇಕು, ಇಂಡಿಯಾನಾ ಅದರ್ಸಾ ಅಂತ. ಆಮೇಲೆ ನಿಮ್ಮದು Gmail ID ಹಾಕ್ಕೊಂಡು ನಿಮ್ಮದು ಮತ್ತು ಪರ್ಮನೆಂಟ್ ಮೊಬೈಲ್ ನಂಬರ್ ಹಾಕಿ. ಅದಾದಮೇಲೆ ನಿಮ್ಮದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ತಾಯಿ ನೇಮು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಹಾಕಿ. ಆಮೇಲೆ ನಿಮ್ಮ ತಂದೆ ತಾಯಿ ಏನಾದರೂ ಉದ್ಯೋಗ ಮಾಡ್ತಾಯಿದ್ರೆ ಉದ್ಯೋಗ ಹಾಕಿ. ನಿಮ್ಮದು ಕುಟುಂಬ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟಿದೆ ಅಮೌಂಟು ಅದು ಅಮೌಂಟ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಜಾತಿ ಆದಾಯ ನಿಮಗೆ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಜಾತಿ ಆದಾಯದಲ್ಲಿ, ಆ ಡೇಟ್ನ ಹಾಕಿರ್ಬೇಕು. ನಿಮಗೆ ಜಾತಿ ಆದಾಯ ತಹಸೀಲ್ದಾರ್ ಕಡೆಯಿಂದ ನೀವು ಯಾವಾಗ ಪಡ್ಕೊಂಡಿರೋ ಅಂತ ಡೇಟ್ ಕೊಟ್ಟಿರ್ತಾರೆ. ಜಾತಿ ಆದಾಯದಲ್ಲಿ ಇರುತ್ತೆ, ಆ ಡೇಟ್ನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಜಾತಿದು ಮೆನ್ಷನ್ ಮಾಡಬೇಕು, ಇಲ್ಲಿ ಆದಾಯದು ಕೂಡ ಮೆನ್ಷನ್ ಮಾಡಬೇಕು. ಅಲ್ಲಿ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ, ಆ ಡೇಟ್ನ ನೀವು ಇಲ್ಲಿ ಮೆನ್ಷನ್ ಮಾಡಿರಬೇಕು. ಮೆನ್ಷನ್ ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ನಿಮ್ಮದು ಇನ್ನೊಂದು ಸಾರಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಮೇಲೆ ಕೆಳಗಡೆ ಬಂದರೆ ನಿಮ್ಮದು ಅಡ್ರೆಸ್ ಇದೆ. ನಿಮ್ಮದು ಅಡ್ರೆಸ್ ಏನಿದೆ ನೋಡಿ, ನಮ್ಮದು ಇವಾಗ ಎಕ್ಸಾಂಪಲ್ ನಾನಿವಾಗ ಕೊಪ್ಪಳ ಅಂತ ಆಗ್ತಾಯಿದ್ದೀನಿ. ಒಂದು ವಿದ್ಯಾರ್ಥಿ ಇದು ಕೊಪ್ಪಳದ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆ ಲೈವ್ ಡೆಮೋ ಮುಖಾಂತರ ತೋರಿಸ್ತೀನಿ. ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡೋದೇ ತೋರಿಸ್ತೀನಿ. ನಾನಿವಾಗ ನಿಮಗೆ ಜಸ್ಟ್ ಲೈವ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಯಾವ ಥರ ಫಿಲಪ್ ಮಾಡ್ಕೊಬೇಕು ಯಾವ ಥರ ಇಲ್ಲ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮ್ಮದು ಎಲ್ಲ ಅಡ್ರೆಸ್ ಎಲ್ಲ ಹಾಕೊಂಡ್ಮೇಲೆ ನಿಮ್ಮ ಪಿನ್ ಕೋಡ್ ಹಾಕಿ, ಆಮೇಲೆ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡ್ಕೊಬೇಕು. ನಾನಿವಾಗ ಡಿಸ್ಟಿಕ್ಕು ಕೊಪ್ಪಳ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ನಮ್ದು ಏನಾದರೂ ಅಡ್ರೆಸ್ ಸೇಮ್ ಇತ್ತಂದರೆ ಟಿಕ್ ಮಾಡಿದರೆ ಸೇವ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಚೇಂಜಸ್ ಇತ್ತಂದರೆ ನೀವು ಆ ಬಾಕ್ಸ್ನ ಟಿಕ್ಔಟ್ ಮಾಡಿ ನೀವು ಕೆಳಗಡೆ ಚೇಂಜಸ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಕೆಳಗಡೆ ನಿಮ್ಮದು ಕ್ವಾಲಿಫಿಕೇಷನ್ ಕೇಳುತ್ತೆ, ನಿಮ್ಮದು ಆರ್ಟ್ಸಾ ಸೈನ್ಸಾ PUC ಕಾಮರ್ಸಾ ಅಂತ. ನಿಮ್ದು ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸೈನ್ಸ್ ಸೆಲೆಕ್ಟ್ ಮಾಡಿಕೊಂಡು ಯಾವಾಗ ಪಾಸ್ಔಟ್ ಆಗಿರ, ಆಮೇಲೆ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕ್ಕೊಂಡು ಯಾವಾಗ ಪಾಸ್ಔಟ್ ಆಗಿರ ರಿಜಿಸ್ಟರ್ ನಂಬರ್ ಹಾಕಿ. ಆಮೇಲೆ ನಿಮ್ಮದು ಸೈನ್ಸ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕು. ಕನ್ನಡ, ಇಂಗ್ಲೀಷು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಇವೆಲ್ಲ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಈ ಕಡೆ ಕಾಣ್ತಾ ಇದೆ ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂದರೆ 100, 100, 100. ಈ ಕಡೆ ಮ್ಯಾಕ್ಸಿಮಮ್ ಮಾರ್ಕ್ ಕಡೆಯಲ್ಲಿ 100, 100 ಹಾಕ್ಕೊಂಡು ಹೋಗಬೇಕು. ನಿಮಗೆ ಇವಾಗ ಎಷ್ಟಿದೆ 100 ಮಾರ್ಕ್ಸಿಗೆ ಬರೀತಿಲ್ಲ ಪೇಪರು, 100, 100 ಅಂತ ಹಾಕ್ಕೊಂಡು ನೀವು 100 ಮಾರ್ಕ್ಸ್ಗೆ ಎಷ್ಟು ತೊಗೊಂಡಿರ ಅಂತ ಈ ಕಡೆ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಈಗ ಎಕ್ಸಾಂಪಲ್ ನೀವಾಗ ಇಂಗ್ಲೀಷು 100ಕ್ಕೆ 66 ತೊಗೊಂಡಿದ್ದೀರಾ. ಈಗ ಬೇರೆ ನಿಮ್ಮದಲ್ಲಿ ಎಷ್ಟಿದೆ ಅಷ್ಟೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನಾನಿವಾಗ ಎಕ್ಸಾಂಪಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ 100ಕ್ಕೆ ಇಷ್ಟೆಲ್ಲ ತೊಗೊಂಡು ಇಲ್ಲಿ ಕೆಳಗಡೆ ಈ ಕಡೆ ಕೌಂಟ್ ಆಗುತ್ತೆ, ಟೋಟಲ್ ಮಾರ್ಕ್ಸು ಮತ್ತು ಆಪ್ಟೆಂಡ್ ಮಾರ್ಕ್ಸು ಕೌಂಟ್ ಆಗಿ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ ನೋಡಿ, ಇಲ್ಲಿ 76 ಈ ಥರ ಪರ್ಸೆಂಟೇಜ್ ಬರುತ್ತೆ. ಆಮೇಲೆ ನೀವು ಕೆಳಗಡೆ ಬಂದರೆ ನಿಮ್ಮದು ರಿಸರ್ವೇಷನ್ ಕೇಳುತ್ತೆ. ಇವೆಲ್ಲ ಕ್ವಾಲಿಫಿಕೇಷನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ನಿಮ್ಮದು ರಿಸರ್ವೇಷನ್ ಬರುತ್ತೆ. ಇಲ್ಲಿ ನೀವು 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ.
ಅಕಸ್ಮಾತ್ ನೀವೇನಾದರೂ ಮಾಜಿ ಸೈನಿಕರಾಗಿದ್ದರೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಹೊರನಾಡು ವಿದ್ಯಾರ್ಥಿಗಿದ್ದರೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ನೀವೇನಾದ್ರು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಇದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ನೀವೇನಾದ್ರು ಓದ್ತಾ ಇದ್ದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು PUC ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿದ್ದೀರಾ ಅಂತಂದರೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಇನ್ನೆಲ್ಲ ಟಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಬಂದಿರುತ್ತೆ. ಆಮೇಲೆ ನೀವು ಏನಾದರೂ ಆಂಗ್ಲೋ ಇಂಡಿಯಾ ಓದ್ತಾ ಇದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಆಶಾ ಕಾರ್ಯಕರ್ತರ ಮಕ್ಕಳಾಗಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಕ್ಯಾಂಡಿಡೇಟ್ ಫೋಟೋ ಅಪ್ಲೋಡ್ ಮಾಡೋಕ್ಕೂ, ಕ್ಯಾಂಡಿಡೇಟ್ ಸಿಗ್ನೇಚರು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಸ್ಟೂಡೆಂಟ್ ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟು. ಕ್ಯಾಸ್ಟ್ ಸರ್ಟಿಫಿಕೇಟು ಯಾರೆಲ್ಲ ಅಪ್ಲೈ ಮಾಡಬೇಕಂದ್ರೆ SC ST ಸ್ಟೂಡೆಂಟ್ಸು ಮತ್ತು OBC ಸ್ಟೂಡೆಂಟ್ಸು ಮತ್ತು GM ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ, ಯಾರಿಗೆ ಜಾತಿ ಆದಾಯ ಕೊಟ್ಟಿರಲ್ಲ ಅಂಥ ಸ್ಟೂಡೆಂಟ್ಸು ನೀವು ಜಾತಿ ಆದಾಯ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅಪ್ಲೋಡ್ 7 ಇಯರ್ ಸ್ಟಡಿ ಸರ್ಟಿಫಿಕೇಟು, 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ HK ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹೈದರಾಬಾದ್ ಕರ್ನಾಟಕ. ಆಮೇಲೆ ನೀವು ಸ್ಟಡಿ ಇನ್ ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕ ಅಂತ ಟಿಕ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಫಸ್ಟ್ PUC ಕಾಲೇಜಿನಲ್ಲಿ ಹೋಗಿ ನೀವು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಬಂಡು ಆ ಫೈಲ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಷ್ಟೆಲ್ಲ ಫಿಲ್ಲಪ್ ಮಾಡಿ ನೀವು ಕೆಳಗಡೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟು ಪೇ ಮಾಡಬೇಕಾಗಿರುತ್ತೆ. ಇವಾಗ ಜನರಲ್ ಆಗಿದ್ದರೆ 400 ರೂಪಾಯಿ, SC ST ಆಗಿದ್ದರೆ 250 ರೂಪಾಯಿ ಪೇ ಮಾಡಿದರೆ ನಿಮ್ಮದು JNM ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಒಬ್ಬ ವಿದ್ಯಾರ್ಥಿದು ಲೈವ್ ಅಪ್ಲಿಕೇಶನ್ ಫಿಲ್ಲಪ್ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.